ಇನ್ನು ಮಲೆನಾಡು ಭಾಗದಲ್ಲಂತೂ ಮಳೆಯ ಆರ್ಭಟ ಮುಂದುವರೆದಿರುವುದರಿಂದ ಹೇಮಾವತಿ ನದಿಯ ನೀರಿನ ಒಳಹರಿವಿನಲ್ಲಿ ಭಾರೀ ಏರಿಕೆ. ಮೂಡಿಗೆರೆ ತಾಲೂಕಿನ ಬಣಕಲ್ ಬಳಿಯ ಹೇಮಾವತಿ ನದಿ, ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಬಣಕಲ್. ಮಳೆ ಹೆಚ್ಚಾದ್ರೆ ನೀರಿನ ಪ್ರಮಾಣ ಮತ್ತಷ್ಟೇ ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ವಾರದ ಹಿಂದಷ್ಟೇ ಮಳೆ ಇಲ್ಲದೆ ಪರಿತಪಿಸ್ತಾ ಇದ್ದಂತಹ ಜನ ಈಗ ಒಂದು ವಾರದಲ್ಲಿ ಸುರಿದಂತಹ ಮಳೆ ವಿಪರೀತವಾಗಿರೋದ್ರಿಂದಾಗಿ ಹೇಮಾವತಿ ನದಿಯ ನೀರಿನ ಮಟ್ಟ ಒಳಹರಿವಿನಲ್ಲಿ ಭಾರೀ ಏರಿಕೆಯಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಬಣಕಲ್ ಭಾಗದ ಚಿತ್ರಣ ಇದು. ಜೊತೆಗೆ ಇನ್ನೂ ಮಳೆ ಹೆಚ್ಚಾಯಿತು ಅಂತಂದರೆ ನೀರಿನ ಪ್ರಮಾಣ ಮತ್ತಷ್ಟು ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಜಮೀನುಗಳಿಗೆ ನೀರು ನುಗ್ಗುವಂತಹ ಆತಂಕ ಇದೆ. ಪ್ರತಿನಿಧಿ ಅಶ್ವಿತ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಅಶ್ವಿತ್, ಜೂನ್ ತಿಂಗಳಿನಲ್ಲಿ ಮಳೆಯ ಕೊರತೆ ಅಭಾವ ಬಹಳ ದೊಡ್ಡ ಮಟ್ಟಿಗೆ ಕಾಡ್ತಾ ಇತ್ತು ಕರ್ನಾಟಕವನ್ನು. ಆದರೆ ಕಳೆದೊಂದು ವಾರದಲ್ಲಿ ಸುರಿದಂತಹ ಮಳೆ ಇದೆಯಲ್ಲ, ಮಲೆನಾಡಿನಲ್ಲಿ ಕೆಲವು ಆತಂಕವನ್ನು ಕೂಡ ಸೃಷ್ಟಿ ಮಾಡಿದೆ. ಈಗ ನದಿ ನೀರಿನ ಮಟ್ಟದ ವಿಚಾರಕ್ಕೆ ಬರೋದಾದ್ರೆ ಎಷ್ಟು ಏರಿದೆ, ಏನು ಆತಂಕ ಈಗ ಎದುರಾಗ್ತಾ ಇದೆ? ಖಂಡಿತವಾಗ್ಲೂ ಪ್ರತಿಮಾ, ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಕಳೆದ 4 ದಿವಸದಿಂದ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಅದರಲ್ಲೂ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಈ ಚಾರ್ಮುಡಿ ಘಾಟ್ ಸುತ್ತಮುತ್ತ ಏನಿದೆ ಅಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇರೋದ್ರಿಂದ ಹೇಮಾವತಿ ನದಿಯಲ್ಲಿ ಒಳಹರಿವಿನಲ್ಲಿ ಏರಿಕೆ ಆಗಿರುವಂಥದ್ದು. ಪ್ರಮುಖವಾಗಿ ನಾವೀಗ ಕೊಟ್ಗೆಹಾರ ಸಮೀಪ ಇರುವಂತಹ ಹೇಮಾವತಿ ನದಿಯಲ್ಲಿದ್ದೇವೆ. ಇದು ಕಳೆದ ಕೆಲ ದಿನಗಳ ಹಿಂದೆ ಸಂಪೂರ್ಣ ಖಾಲಿಯಾಗುವ ಸ್ಥಿತಿಯಲ್ಲಿತ್ತು. ಆದರೆ ಇದೀಗ ಭರ್ತಿಯಾಗಿರುವಂಥದ್ದು. ಇನ್ನಷ್ಟು ಮಳೆ ಹೆಚ್ಚಾದರೆ ಸುತ್ತಮುತ್ತಲಿರುವಂತಹ ಗದ್ದೆಗಳಿಗೂ ಕೂಡ ನೀರು ಏರುವಂತಹ ಒಂದು ಆತಂಕ ಈಗ ಮನೆ ಮಾಡಿರುವಂಥದ್ದು. ಜೊತೆಗೆ ಕಾಫಿ ತೋಟಕ್ಕೂ ಕೂಡ ಕೆಲ ಭಾಗಗಳಲ್ಲಿ ಹೇಮಾವತಿ ನದಿ ನೀರು ನುಗ್ಗಿರೋದನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗಿದೆ. ನಿರಂತರವಾಗಿ ಮಳೆ ಬರ್ತಾ ಇದೆ. ಅದರಲ್ಲೂ ಇವತ್ತು ಚಿಕ್ಕಮಗಳೂರಿನಲ್ಲಿ ರೆಡ್ ಅಲರ್ಟ್ ಕೂಡ ಘೋಷಣೆಯನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ ನಿರಂತರವಾಗಿ ಈ ಒಂದು ಮೂಡಿಗೆರೆ ವ್ಯಾಪ್ತಿಯಲ್ಲಿ ಮಳೆ ಬರ್ತಾನೆ ಇದೆ ಪ್ರತಿಮಾ. ಪ್ರಮುಖವಾಗಿ ಮೂಡಿಗೆರೆಯಲ್ಲೇ ಅತಿ ಹೆಚ್ಚು ಮಳೆ ಚಿಕ್ಕಮಗಳೂರು ಜಿಲ್ಲೆಯಲ್ಲೇ ಸುರಿದಿರುವಂಥದ್ದು. ಅದರಿಂದಾಗಿ ಹೇಮಾವತಿ ನದಿ ಏನಿದೆ ಅದರ ಒಳಹರಿವಿನಲ್ಲೂ ಕೂಡ ಏರಿಕೆ ಆಗಿರುವಂಥದ್ದು. ಹೇಮಾವತಿ ಮಾತ್ರವಲ್ಲ, ತುಂಗಭದ್ರಾ ನದಿ ಏನಿದೆ ಅದರಲ್ಲೂ ಕೂಡ ಏರಿಕೆ ಆಗ್ತಾ ಇರುವಂಥದ್ದು. ಕ್ಷಣ ಕ್ಷಣಕ್ಕೂ ಕೂಡ ನೀರಿನ ಮಟ್ಟದಲ್ಲಿ ಒಂದು ಏರಿಕೆ ಆಗ್ತಾ ಇದೆ. ಇದು ಒಂದು ಕಡೆ ಈ ಒಂದು ಹೇಮಾವತಿ ನದಿಯನ್ನ ನಂಬಿರುವಂತಹ ಬಹುತೇಕ ಜಿಲ್ಲೆಗಳ ಜನರಲ್ಲಿ ಸಂತಸವನ್ನ ಉಂಟು ಮಾಡಿದ್ರೆ, ಹೇಮಾವತಿ ಉಗಮ ಸ್ಥಳ ಆಗಿರುವಂತಹ ಮೂಡಿಗೆರೆ ಸುತ್ತಮುತ್ತ ಏನು ಹೇಮಾವತಿ ಹರಿಯುತ್ತೆ ಅಲ್ಲಿ ಆತಂಕದ ಒಂದು ವಾತಾವರಣ ನಿರ್ಮಾಣವಾಗಿರುವಂಥದ್ದು. ಪ್ರಮುಖವಾಗಿ ಇದೇ ರೀತಿ ಮಳೆ ಮುಂದುವರೆದ್ರೆ ಹೇಮಾವತಿ ನದಿಯಿಂದ ನೆರೆಯ ಆತಂಕ ಕೂಡ ಎದುರಾಗಿರುವಂಥದ್ದು. ಪ್ರಮುಖವಾಗಿ ಮಳೆ ಸುರಿತಾನೆ ಇದೆ. ಇದರಿಂದಾಗಿ ಇನ್ನಷ್ಟು ಹೇಮಾವತಿ ನದಿಯಲ್ಲಿ ನೀರಿನ ಮಟ್ಟ ಏನಿದೆ ಅದು ಏರಿಕೆ ಆಗುವಂತಹ ಸಾಧ್ಯತೆ ದಟ್ಟವಾಗಿದೆ ಪ್ರತಿಮಾ. ಥ್ಯಾಂಕ್ ಯು ಅಶ್ವಥ್.